ಮೊದಲನೇ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಯಾವುದು ಕಾರಣ? ಆಪ್ಷನ್ಗಳು: ಎ ಹಿಮೋಗ್ಲೋಬಿನ್, ಬಿ ಪ್ಲೇಟ್ಲೆಟ್ಗಳು, ಸಿ ಕೊಬ್ಬು, ಡಿ ನೀರಿನಾಂಶ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಲೇಟ್ಲೆಟ್ಗಳು. ಎರಡನೇ ಪ್ರಶ್ನೆ, ಮಾನವನ ಬೆನ್ನು ಮೂಳೆಯಲ್ಲಿ ಒಟ್ಟು ಎಷ್ಟು ಮಣಿಕಟ್ಟುಗಳಿವೆ? ಆಪ್ಷನ್ಗಳು: ಎ 59, ಬಿ 60, ಸಿ 58, ಡಿ 33. ಸರಿಯಾದ ಉತ್ತರ 33 ಮಣಿಕಟ್ಟುಗಳಿವೆ. ಮೂರನೇ ಪ್ರಶ್ನೆ, ಕೀಟಹಾರಿ ಸಸ್ಯಗಳು ಕೀಟಗಳಿಂದ ಪಡೆಯುವ ಪೋಷಕಾಂಶ ಯಾವುದು? ಆಪ್ಷನ್ಗಳು: ಎ ಸಾರಜನಕ, ಬಿ ಜೀವಸತ್ವ ಎ, ಸಿ ಜೀವಸತ್ವ ಸಿ, ಡಿ ಕೇವಲ ಆಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀವಸತ್ವ ಎ ಅನ್ನು ಪಡೆಯುತ್ತವೆ. ನಾಲ್ಕನೇ ಪ್ರಶ್ನೆ, ಸೋಪನ್ನು ಬಳಸಿದಾಗ ಹೆಚ್ಚು ನೊರೆ ಕೊಡುವ ನೀರು ಯಾವುದು? ಆಪ್ಷನ್ಗಳು: ಎ ಸಿಹಿ ನೀರು, ಬಿ ಮೆದು ನೀರು, ಸಿ ಕೆರೆ ನೀರು, ಡಿ ಉಪ್ಪು ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದು ನೀರು. ಐದನೇ ಪ್ರಶ್ನೆ, ಪ್ರತಿ ಕಾಂತಕ್ಕೂ ಎಷ್ಟು ಧ್ರುವಗಳಿರುತ್ತವೆ? ಆಪ್ಷನ್ಗಳು: ಎ 2, ಬಿ 6, ಸಿ 8, ಡಿ 3. ಸರಿಯಾದ ಉತ್ತರ 2 ಧ್ರುವಗಳಿರುತ್ತವೆ. ಆರನೇ ಪ್ರಶ್ನೆ, ಕೃತಕ ಗೊಬ್ಬರವನ್ನು ತಯಾರಿಸಲು ಬಳಸುವ ಮೂಲ ವಸ್ತು ಯಾವುದು? ಆಪ್ಷನ್ಗಳು: ಎ ಮೀಥೇನ್, ಬಿ ರಂಜಕ, ಸಿ ಸಾರಜನಕ, ಡಿ ಇಂಗಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾರಜನಕ. ಏಳನೇ ಪ್ರಶ್ನೆ, ವಚನ ಸಾಹಿತ್ಯ ಚಳುವಳಿಯನ್ನು ಏನೆನ್ನುವರು? ಆಪ್ಷನ್ಗಳು: ಎ ದಾಸ ಚಳುವಳಿ, ಬಿ ಸಂತರ ಚಳುವಳಿ, ಸಿ ಸೂಫಿಗಳ ಚಳುವಳಿ, ಡಿ ಶರಣರ ಚಳುವಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಶರಣ ಚಳುವಳಿ ಎಂದು ಕರೆಯುವರು. ಎಂಟನೇ ಪ್ರಶ್ನೆ, ಒತ್ತಾರೆ ಎಂಬ ಗ್ರಾಮೀಣ ಪದಕ್ಕೆ ಅರ್ಥವೇನು? ಆಪ್ಷನ್ಗಳು: ಎ ಹೊರುವುದು, ಬಿ ಬೆಳಗಿನ ಸಮಯ, ಸಿ ಹೊರೆ, ಡಿ ಭಾರವಾದದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಿನ ಸಮಯ. ಒಂಬತ್ತನೇ ಪ್ರಶ್ನೆ, ಗಾಳಿಯಲ್ಲಿನ ಕ್ರಿಯಾಶೀಲ ಅನಿಲ ಯಾವುದು? ಆಪ್ಷನ್ಗಳು: ಎ ಸಾರಜನಕ, ಬಿ ಆಮ್ಲಜನಕ, ಸಿ ಇಂಗಾಲ, ಡಿ ಮೀಥೇನ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕವಾಗಿದೆ. ಹತ್ತನೇ ಪ್ರಶ್ನೆ, ವಿಶ್ವ ಕ್ಯಾನ್ಸರ್ ದಿನ ಯಾವಾಗ? ಆಪ್ಷನ್ಗಳು: ಎ ಜನವರಿ 4, ಬಿ ಫೆಬ್ರವರಿ 4, ಸಿ ಫೆಬ್ರವರಿ 24, ಡಿ ಫೆಬ್ರವರಿ 1. ಸರಿಯಾದ ಉತ್ತರ ಆಪ್ಷನ್ ಬಿ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ. 11ನೇ ಪ್ರಶ್ನೆ, ಮಸಾಲೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತವನ್ನು ಮಸಾಲೆಗಳ ನಾಡು ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ಚಿನ್ನದ ನಾರು ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಹತ್ತಿ, ಬಿ ಸೆಣಬು, ಸಿ ರೇಷ್ಮೆ, ಡಿ ಉಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಣಬನ್ನು ಚಿನ್ನದ ನಾರು ಎಂದು ಕರೆಯುತ್ತಾರೆ. 13ನೇ ಪ್ರಶ್ನೆ, ಅತ್ಯಧಿಕ ಹತ್ತಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ಗಳು: ಎ ಪಶ್ಚಿಮ ಬಂಗಾಳ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತಿನಲ್ಲಿ ಅತ್ಯಧಿಕ ಹತ್ತಿ ಬೆಳೆಯುತ್ತಾರೆ. 14ನೇ ಪ್ರಶ್ನೆ, ಕರ್ನಾಟಕದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಆಗುಂಬೆ, ಬಿ ಬೆಂಗಳೂರು, ಸಿ ಚಾಮರಾಜನಗರ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆಯನ್ನು ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯುತ್ತಾರೆ. 15ನೇ ಪ್ರಶ್ನೆ, ಗಿರಿಧಾಮಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಪಂಜಾಬ್, ಬಿ ಕಾಶ್ಮೀರ, ಸಿ ಉದಯಮಂಡಲ, ಡಿ ಕೇರಳ.
ಸರಿಯಾದ ಉತ್ತರ ಆಪ್ಷನ್ ಸಿ, ಉದಯಮಂಡಲವನ್ನು ಗಿರಿಧಾಮಗಳ ರಾಣಿ ಎಂದು ಕರೆಯುವರು. 16ನೇ ಪ್ರಶ್ನೆ, ಸಹರಾ ಮರುಭೂಮಿ ಎಲ್ಲಿದೆ? ಆಪ್ಷನ್ಗಳು: ಎ ಉತ್ತರ ಆಫ್ರಿಕಾ, ಬಿ ಆಸ್ಟ್ರೇಲಿಯಾ, ಡಿ ಅರೇಬಿಯಾ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಆಫ್ರಿಕಾದಲ್ಲಿ ಸಹರಾ ಮರುಭೂಮಿ ಇದೆ. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.